ಹೃದಯ ಹೇಗೆ ವರ್ಕ್ ಆಗುತ್ತೆ ಅನ್ನೋದೇ ಗೊತ್ತಿಲ್ಲ ತುಂಬ ಜನಕ್ಕೆ. ಯಾವುದು ಶಕ್ತಿ ಹೃದಯನ ಹಿಂಗೆ ಬಡಿಸುತ್ತೆ ಅಂತ. ಬ್ಲಡ್ ಹಿಂಗೆ ಬರುತ್ತೆ, ರೈಟ್ ವೆಂಟ್ರಿಕಲ್ಲು ಲೆಫ್ಟ್ ವೆಂಟ್ರಿಕಲ್ ಹಿಂಗೆ ಹೋಗುತ್ತೆ, ಅಯೋಟ ಇದೆ, ಎಲ್ಲ ಹೇಳ್ಬಿಡ್ತೀವಿ ನಾವು, ಹಿಂಗೆ ಪಂಪ್ ಆಗುತ್ತೆ ಹಿಂಗೆ ಹೋಗುತ್ತೆ ಅಂತ. ಅದನ್ನು ವರ್ಕ್ ಮಾಡ್ತಕ್ಕಂಥ ಶಕ್ತಿ ಎಲ್ಲಿದೆ ಅಂತ ಇದುವರೆಗೂ ಗೊತ್ತಾಗ್ತಾ ಇಲ್ಲ. ಅದನ್ನು ನಾವು ಆತ್ಮ ಅಂತ ನಾವು ಕರಿತೀವಿ. ಆತ್ಮ ಅಲ್ಲಿದ್ದಾಗ ಫಂಕ್ಷನ್ ಆಗ್ತಾ ಇರುತ್ತೆ, ಆತ್ಮ ಹೋದಾಗ ಅಲ್ಲಿ ಫಂಕ್ಷನ್ ಸ್ಟಾಪ್. ಅದಕ್ಕೆ ಕೆಲವರು 40 ವರ್ಷಕ್ಕೆ ಆ ಆತ್ಮ ಹೋದಾಗ ಹೋಯ್ತಲ್ಲಿ ದೇಹ, ಕೆಲವರು 95 100 ಆದರೂ ಕೂಡ ಇನ್ನೂ ಆತ್ಮ ಅದರೊಳಗೆ ಇದೆ, ಇನ್ನೂ ಲಬ್ ಡಬ್ ಅಂತ ಹೊಡ್ಕೊತಾನೆ ಇದೆ. ಸೊ ಸಣ್ಣ ಎನರ್ಜಿ ಅದರೊಳಗಡೆ ಇದೆ. ಆ ಎನರ್ಜಿನ ನೆಗೆಟಿವ್ ಮಾಡೋಕ್ಕೆ ಬರ್ತಕ್ಕಂಥದ್ದು. ಇನ್ನೊಂದು ಪವರ್ಫುಲ್ ಆಗಿರ್ತಕ್ಕಂಥ ಯಂತ್ರ ಬಂದ್ಬಿಟ್ಟು ಬಗಳಾಮುಖಿ ಯಂತ್ರ ಅಂತ ಬರುತ್ತೆ. ಆ ಯಂತ್ರದ ಆಕಾರ ಈ ನೆಗೆಟಿವ್ ಬರ್ತಕ್ಕಂಥ ಎನರ್ಜೀಸ್ನ ರೇಡಿಯೇಟ್ ಮಾಡ್ತಾ ಇರುತ್ತೆ. ನಮ್ಮ ಮೊಬೈಲಲ್ಲಿ ಹೇಗೆ ಚಿಪ್ ಹಾಕಿರ್ತೀವೋ ಆ ಚಿಪ್ಪನ್ನೇ ದೊಡ್ಡ ಆಕಾರದಲ್ಲಿ ಕಾಪರ್ ಪ್ಲೇಟು, ಕೆಲವೊಂದು ಸತಿ ಬ್ರಾಸ್ ಪ್ಲೇಟಲ್ಲಿ ಬರುತ್ತೆ. ಆ ಬಗಳಾಮುಖಿ ಯಂತ್ರದಲ್ಲಿ ಬರ್ತಕ್ಕಂಥ ಒಂದು ವಿಚಾರವನ್ನು ವಾಮಾಚಾರ ತಡೀತಕ್ಕಂಥ ಒಂದು ವಿಚಾರ ಬರುತ್ತೆ. ಅದು ಬಿಟ್ಟು ನಮ್ಮ ಅನೇಕ ತಾಂತ್ರಿಕ ಪದಾರ್ಥಗಳು ಸದ್ಯಕ್ಕೆ ಬ್ಯಾನ್ ಆಗಿದೆ. ತುಂಬ ಸಮುದ್ರದಲ್ಲಿ ಸಿಗ್ತಕ್ಕಂಥ ಪದಾರ್ಥಗಳು, ಆಚೆ ಕಡೆ ಪ್ರಾಣಿಯ ವಿಚಾರದಲ್ಲಿ ಬರ್ತಕ್ಕಂಥ ಪದಾರ್ಥಗಳು ಸಾಕಷ್ಟು ಇರೋದರಿಂದ ಗೌರ್ಮೆಂಟ್ ಅವರು ಇದನ್ನೆಲ್ಲ ಎಷ್ಟೊಂದು ವಿಚಾರದಲ್ಲೆಲ್ಲ ಹಾಳು ಮಾಡ್ತಾಯಿದ್ದಾರೆ. ಈಕೋನ ಸಿಸ್ಟಮ್ನ ಹಾಳು ಮಾಡ್ತಾಯಿದ್ದಾರೆ, ಫ್ಲೋರಾ ಫೌನಾನ ಹಾಳು ಮಾಡ್ತಾಯಿದ್ದಾರೆ ಅಂತ ಹೇಳಿ ಅನೇಕ ವಿಚಾರ. ಅದು ಲಿಸ್ಟ್ ಮಾಡೋದಿಲ್ಲ, ಈಗ ಹುಡ್ಕೊಂಡು ಹೋಗ್ಬಿಡ್ತಾರೆ ಗೂಗಲಲ್ಲಿ. ಆ ಲಿಸ್ಟ್ ಮಾಡಿದ್ರೆ ಗೂಗಲಲ್ಲಿ ಹೋಗಿದ ತಕ್ಷಣ ಅಲ್ಲಿ ಹೆಂಗೋ ಯಾರೋ ಒಬ್ಬರು ಕೊಡ್ತಾ ಇರ್ತಾರೆ, ಸಿಗ್ತಾ ಇರ್ತಾರೆ. ಆ ವಾಮಾಚಾರದ ಕಿಟ್, ತಾಂತ್ರಿಕ ಕಿಟ್ ಅಂತ ತುಂಬ ಹಿಂದೆ ಋಷಿಮುನಿಗಳು, ನಾವು ಜ್ಯೋತಿಷರೆಲ್ಲ ಕೊಡ್ತಾ ಇದ್ವಿ. ಈಗ ಗೌರ್ಮೆಂಟ್ ಅದನ್ನು ಬ್ಯಾನ್ ಮಾಡೋದ್ರಿಂದ ಅದನ್ನು ಜಾಸ್ತಿ ಕೊಡ್ತಾ ಇಲ್ಲ. ಬೇರೆ ಬೇರೆ ಆಲ್ಟರ್ನೇಟಿವ್, ಅದಕ್ಕೆ ಆಲ್ಟರ್ನೇಟಿವ್ ಬರ್ತಕ್ಕಂಥದ್ದು ಮಾಡ್ತಾಯಿದ್ವಿ.